बुद्धं शरणं गच्छामि आशय बिडिसो महास्वामी बुद्धं शरणं गच्छामि. ನಮಸ್ತೆ. ಸೊ ಇವತ್ತೊಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ಇಲ್ಲೊಂದು ಕೇವ್ ಟೆಂಪಲ್ ಉಂಟಂತೆ ಕ್ಯಾತನ್ಮಕ್ಕಿ ಹತ್ರ. ಸೊ ಕ್ಯಾತನ್ಮಕ್ಕಿ ಹತ್ರ ನಾನು ಭಾಳಷ್ಟು ಸಾರಿ ಬಂದೀನಿ, ಆದರೆ ಯಾವತ್ತೂ ಈ ಜಾಗ ನಾನು ನೋಡಿರಲಿಲ್ಲ. ಹಾಗಾಗಿ ಇವತ್ತು ಒಂದು ಹೊಸ ಜಾಗನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಸಾಧ್ಯ ಬಿಕಾಸ್ ಆಫ್ ದಿಸ್ ಬೈಕ್. ಇದಿರೋದ್ರಿಂದ ಟೆನ್ಷನ್ ಇಲ್ಲ, ಎಂಥ ಆಫ್ ರೋಡ್ ಇಲ್ಲಿ ಹೋಗ್ತಾ ಇರೋದಷ್ಟೇ. ಸೊ ಬನ್ನಿ ಆ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೇ ಬಿಡೋಣ ಇವತ್ತು. ಇದು ಸ್ವಲ್ಪ ಪ್ರೈವೇಟ್ ಜಾಗ, ಸ್ವಲ್ಪ ತಿಳ್ಕೊಂಡು ಅಲ್ಲಿ ಇಲ್ಲಿ ಕೇಳಿಕೊಂಡು ಹೋಗ್ತಾಯಿದ್ದೀನಿ. ಸೊ ಎಕ್ಸ್ಪ್ಲೋರ್ ಮಾಡುವಾಗ ನಾವು ಜನಗಳ ಜೊತೆ ಮಾತಾಡಿ ಭೇಟಿ ಮಾಡಿ ಅವ್ರನ್ನ ವಿಚಾರಿಸಿ ಮಾಡಿದ್ರೆ ಎಲ್ಲ ಆಗುತ್ತೆ. ಸೊ ಇದರ ಗೇಟ್ ಪ್ರೈವೇಟ್ ಆಗಿರೋದ್ರಿಂದ ಗೇಟ್ ಹಾಕಿರ್ತಾರೆ. ತಕ್ಕೊಂಡು ಕೇಳ್ಕೊಂಡು ಹೋಗಬಾರ್ದು. ಕೇಳಿದ್ದೀನಿ ನಾನು ಹೋಗಲಿಕ್ಕೆ ಅಂತ, ಅವ್ರು ಒಪ್ಪಿದ ಮೇಲೆ ಹೋಗ್ತಾಯಿದ್ದೀನಿ. ಟೆಂಪಲ್ ಇದೆ ನೋಡಿ. ಸೊ ಇದು ಕ್ಯಾತನ್ಮಕ್ಕಿ ಹತ್ರ ಬರುತ್ತೆ. ಬನ್ನಿ ಹೋಗು. ತಿರ್ಗಾ ಗೇಟ್ ಹಾಕಬೇಕು ಕೆಲಸ ಆದಮೇಲೆ. ಸಣ್ಣ ಸಣ್ಣ ವಾಟರ್ ಕ್ರಾಸಿಂಗ್ ಬರುತ್ತೆ ಈ ರೂಟಲ್ಲಿ. ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅವರೇ ಒಂದು ಆಫ್ ರೋಡ್ ಬಂದರೆ ಮಜಾ. ಸಾಕಾಗಿದೆ ಇಲ್ಲಂತ ಲೊಕೇಶನ್ ನೋಡಿ. ಇದೆಲ್ಲ ಕ್ಯಾತನ್ಮಕ್ಕಿ ಹಿಲ್ಸೇ. ಆ ಕ್ಯಾತನ್ಮಕ್ಕಿ ಹಿಲ್ಸು ಕೆಳಗಡೆಯಿಂದ ಹೋಗ್ತಾಯಿದ್ದೀನಿ. ಇಲ್ಲಿಂದ ಬೇಕಾದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹಂಗೆ ಹತ್ಕೊಂಡು ಹೋಗ್ಬಿಡ್ಬೋದು ನಮ್ಮ ಕ್ಯಾತನ್ಮಕ್ಕಿ ಹಿಲ್ಗೆ. ಕ್ಯಾತನ್ಮಕ್ಕಿ ಭಾಳಷ್ಟು ಟೈಮ್ ಬಂದೀನಿ, ಹಾಗಾಗಿ ನಾನು ಈ ಸರಿ ಮೇಲೆ ಹೋಗ್ತಾಯಿಲ್ಲ. ನಾನು ಈಗ ಈ ಸರ್ಪ್ರೈಸ್ ಪ್ಲೇಸ್ ಏನು ಹುಡ್ಕೊಂಬಂದೀನಿ ಅಲ್ಲಿ ರೀಚ್ ಆಗಿದ್ದೀನಿ. ಹೋಗ್ಬೇಕು, ಸ್ವಲ್ಪ ನಡಿಬೇಕು. ಇಲ್ಲಿರೋ ಗಾಡೀಲಿ ಬಂದೆ. ಸೊ ಇದು ಎಕ್ಸಾಕ್ಟ್ಲಿ ಕ್ಯಾತನ್ಮಕ್ಕಿ ಕೆಳಗಡೆ ಬರುತ್ತೆ. ಸೊ ತೋರಿಸ್ತೀನಿ ನೋಡಿ ಇಲ್ಲೊಂದು ವ್ಯೂ ನಿಮಗೆ. ಸೊ ಕ್ಯಾತನ್ಮಕ್ಕಿ ಬ್ಯೂಟಿಫುಲ್ ಪ್ಲೇಸು. ಯಾವಾಗ ಬಂದರೂ ಓಕೆ. ಸ್ವಲ್ಪ ಜನವರಿ ಫೆಬ್ರವರಿ ಬಂದರೆ ಡ್ರೈ ಕಾಣುತ್ತೆ, ಬಟ್ ಬೇರೆ ಟೈಮಲ್ಲಿ ತುಂಬ ಬ್ಯೂಟಿಫುಲ್ ಸ್ಥಳ. ಆಮೇಲೆ ಜೀಪಲ್ಲಿ ಬಂದರೆ ಅವರು ಕ್ಯಾತನ್ಮಕ್ಕಿ ಹಿಲ್ಸಿಗೆ ಬಿಡ್ತಾರೆ. ಆ ಹಿಲ್ಸ್ ಇರೋದು ನೋಡಿ ಅಲ್ಲೇ. ಸೊ ಅದು ವ್ಯೂ ಪಾಯಿಂಟ್ ಕ್ಯಾತನ್ಮಕ್ಕಿದು. ಸೊ ಅಲ್ಲಿ ತಂದು ಬಿಡ್ತಾರೆ ಜೀಪಲ್ಲಿ. ಸೊ ಇಲ್ಲೆಲ್ಲ ಓಡಾಡ್ಬೋದು. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಫ್ರೆಂಡ್ಸ್ ಜೊತೆ ಎಲ್ಲ. ಆ ವಿಡಿಯೋ ಬೇಕಾದ್ರೆ ಒಂದು ಹಾಕ್ತೀನಿ ಇವಾಗ. ಸೊ ಈ ಸ್ಥಳಕ್ಕೆ ನಾನು ಬಂದಿರೋದು ಅಂತ ಇಲ್ಲೊಂದು ಕೇವ್ ಇದೆ ಅಂತೆ. ಸೊ ಈ ಬೆಟ್ಟದಿಂದ ಬೇಕಾದ್ರೆ ಹಾಗೆ ಇಳ್ಕೊಂಡು ಬರ್ಬೋದು, ಬಟ್ ಟೈಮ್ ಇದ್ದರೆ ಬರ್ಬೋದು. ಸೊ ನಾನು ಆಫ್ ರೋಡ್ ಬೈಕ್ ಇರೋದ್ರಿಂದ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಪರ್ಮಿಷನ್ ತೊಗೊಂಡು ಕೇಳ್ಕೊಂಡು ಬಂದೀನಿ ನಾನು ಲೋಕಲ್ ಲೈಟ್ಸ್ನ. ಸೊ ಇಲ್ಲಿ ಗಾಡಿ ನಿಲ್ಲಿಸಿ ಸ್ವಲ್ಪ ದೂರ ನಡಿಬೇಕು. ಬನ್ನಿ ಆ ಸರ್ಪ್ರೈಸ್ ಸ್ಥಳ. ಆ್ಯಕ್ಚುಲಿ ನನಗೂ ಸರ್ಪ್ರೈಸೇ, ನೋಡೋಣ ಹೇಗಿದೆ ಅಂದ್ಬಿಟ್ಟು. ಬಟ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಗೆ ಅನಿಸ್ತಿದೆ. ರೀಸನ್ ಏನು ಅಂದರೆ ಎಲ್ಲಿ ಜನ ಟೂರಿಸ್ಟ್ಸು ಜಾಸ್ತಿ ಬಂದಿರಲ್ಲ, ಅದಿನ್ನೂ ಜನಕ್ಕೆ ಜಾಸ್ತಿ ಗೊತ್ತಿರಲ್ವಲ್ಲ, ಆ ಸ್ಥಳಗಳು ಬ್ಯೂಟಿಫುಲ್ಲಾಗೇ ಇರುತ್ತೆ. ನಾವು ಬಂದು ಹೋಗಿ ಅದನ್ನು ಹಾಳು ಮಾಡಿ ಇಡ್ತೀವಿ. ಸೊ ಈ ಥರ ಹೊಸ ಪ್ಲೇಸಸ್ ಹುಡ್ಕೋಕ್ಕೆ ನನಗಿಷ್ಟ. ಸೊ ಸೋಲೋ ರೈಡ್ ಬಂದಾಗೆಲ್ಲ ಇವೆಲ್ಲ ಅಡ್ವಾಂಟೇಜು. ಈ ಥರ ಟ್ರೈ ಮಾಡ್ಬೋದು. ಏನಂದರೆ ಒಂದು ರಿಸ್ಕು, ಜೊತೆಗೆ ಯಾರಿರಲ್ಲ. ಅಕಸ್ಮಾತ್ ಏನೋ ಗಾಡಿಯಿಂದ ಬಿದ್ದು ಅಥವಾ ಕೈ ಕಾಲು ಏಟಾಯಿತು ಅಂದರೆ ಹೆಲ್ಪಿಗೆ ಯಾರಿರಲ್ಲ. ಸೊ ಹಾಗಾಗಿ ಆರಾಮಾಗಿ ಸ್ಲೋಗಿ ಓಡಿಸ್ಬೇಕು, ಟೆನ್ಷನ್ ಬೇಡ. ಆಮೇಲೆ ನಿಧಾನಕ್ಕೆ ಗಾಡಿ ಓಡಿಸಿ ಸೇಫ್ ಇರೋಂಥ ಜಾಗಕ್ಕೆ ಮಾತ್ರ ಹೋಗಬೇಕು, ಎಲ್ಲಂದ್ರಲ್ಲಿ ಹೋಗಬಾರ್ದು. ಸೊ ನಾನು ಹುಡುಕ್ತಾಯಿದ್ದೀನಿ, ಇಲ್ಲೆಲ್ಲಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ನೋಡೋಣ, ಹುಡುಕ್ತೀನಿ. ಒಂದು ಸರಿ ಲೊಕೇಶನ್ ನೋಡ್ಕೊಳ್ಳಿ. ಅಪ್ಪ ಸುಂದರ, ಅಮೋಘ, ವರ್ಣಿಸೋಕ್ಕೆ ಆಗಲ್ಲ ನನ್ನ ಕೈಲಿ ಅಂಥ ಸ್ಥಳ. ಬ್ಯೂಟಿಫುಲ್. ಹೆಂಗಿದೆ ನಮ್ಮ ಕರ್ನಾಟಕ? ಹಾಂ, ಇವೆಲ್ಲ ಕುದುರೆಮುಖ ಪೀಕ್ ಬರ್ತದೆ ಈ ಕಡೆ ಎಲ್ಲ. ಆ ಕಡೆ ಎಲ್ಲ ಕುದುರೆಮುಖ ಪೀಕ್. ಹೇಳಿದ್ನಲ್ಲ, ಕರ್ನಾಟಕನ ವರ್ಣಿಸೋಕ್ಕೆ ಆಗಲ್ಲ. ನಂಬರ್ 1 ಬಿಡಿ, ಇಡೀ ವರ್ಲ್ಡ್ಗೆ ನಂಬರ್ 1. ಇಡೀ ಗುಡ್ಡದಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಆದರೆ ಟೆನ್ಷನ್ ಬೇಡ, ಸೇಫ್ ಇದೆ. ಏನಕ್ಕಂದರೆ ಇಲ್ಲಿ ಆನೆಗಳೆಲ್ಲ ಇಲ್ಲೇನಿಲ್ಲ. ಚಿರತೆಗಳು ಅಂಥದ್ದು ಇರ್ಬೋದು, ಬಟ್ ಚಿರತೆ ಏನು ಮನುಷ್ಯನ ಅಟ್ಯಾಕ್ ಮಾಡೋದಿಲ್ಲ ಅಂದ್ಕೊತೀನಿ. ಬಟ್ ಸೇಫ್ ಇದೆ. ಹಾಂ, ಆ ಜಾಗ ಕಾಣ್ತು ನಂಗೆ ಇವಾಗ. ಸೇಫ್ ಜಾಗನೇ, ಹುಷಾರ ನಡಿಬೇಕಷ್ಟೆ. ಸೊ ನಾನು ಉಳ್ಕೊಂಡು ಬಂದಂಥ ಜಾಗ ಇದೆ. ಇಲ್ಲೊಂದು ಕೇವ್ ಇದೆ. ಸೊ ಅದನ್ನೇ ಹುಡ್ಕೊಂಡು ಬಂದಿದ್ದು. ಸೊ ಹೋಗಿ ನೋಡ್ತೀನಿ ಇವಾಗ. ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು ನನಗೆ. ಬನ್ನಿ ಬೇಗ ಕೇವ್ಗೆ ಹೋಗಿ ನೋಡೇ ಬಿಡೋಣ ಏನಿದೆ ಅಂತ. ಸೊ ಫೈನಲಿ ಬಂದೆ. ಸೊ ಈ ಸ್ಥಳ ಬಂದು ಭಗವಾನ್ ಶ್ರೀ
ಜೈನರ ಒಂದು ಸ್ಥಳ ಆಗಿರ್ತದೆ. ಅಂದರೆ ಅವರು ಮೋಸ್ಟ್ಲಿ ಈ ಗುಹೆಯಲ್ಲಿ ಕೂತಿ ಧ್ಯಾನ ಅದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಈ ಸ್ಥಳ ಚೂಸ್ ಮಾಡ್ತಾರೆ. ಅವರು ಚೂಸ್ ಮಾಡುವಂಥ ಸ್ಥಳ ತುಂಬ ಸೈಲೆನ್ಸ್ ಇರ್ತದೆ. ಮೆಡಿಟೇಷನ್ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಒಂದು ಒಳ್ಳೆ ಜಾಗ ಆಗಿರುತ್ತೆ. ಆ ಲೊಕೇಶನ್ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ನಾವು ಹೋಗಿ ಭಕ್ತಿಯಿಂದ ಕೂತಿ, ಧ್ಯಾನ ನನಗೆ ಮಾಡೋಕ್ಕೆ ಬರಲ್ಲ, ಆದರೆ 2 ನಿಮಿಷ ಭಕ್ತಿಯಿಂದ ಕುಂತು ಹೋಗ್ತೀನಿ. ಈ ಸ್ಥಳದ ಒಂದು ಪಾಸಿಟಿವ್ ಎನರ್ಜಿನ ತೊಗೊಂಡು ಹೋಗೋಣ ಬನ್ನಿ. ಚಪ್ಪಲಿಗಳನ್ನು ಇಲ್ಲೇ ಬಿಟ್ಟು ಹೋಗುವ. ಕಾಮ್ ಸ್ಥಳ ಇದು. ಪಾರ್ಶ್ವನಾಥ ತೀರ್ಥಂಕರು ಅಂತ ಬೋರ್ಡ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಯಾರೋ ಬಂದು ಡೈಲಿ ಪೂಜೆ ಮಾಡ್ತಾರೆ ಅಂತ ಅಂದ್ಕೊತೀನಿ. ನ್ಯಾಚುರಲ್ ನೀರು ಸೋರ್ಸ್ ಇದೆ ನೋಡಿ, ಪ್ಯೂರ್ ವಾಟರ್ ಇರುತ್ತೀವಲ್ಲ ಅದು ಫಿಲ್ಟ್ರಿಗೋಸ್ಕರ ಡೈರೆಕ್ಟ್ ಬೀಳೋದು ಬೇಡ ಅಂಥೇಳಿ ಫಿಲ್ಟ್ರ್ ಥರ ಮಾಡಿರ್ತಾರೆ. ತಣ್ಣಗಿದೆ, ಒಳ್ಳೆ AC ಒಳಗಡೆ ಇರೋ ಥರ. ಇದು ನೋಡಿ, ಅಡುಗೆ ಮಾಡ್ಕೊಳ್ಳೋಕ್ಕೆ ಅನಿಸುತ್ತೆ. ಇಲ್ಲಿ ಕುಂತ ಮೇಲೆ ಅನ್ನಿಸ್ತಾ ಇದೆ, ನಮಗೆ ಯಾವಾಗ ಜೀವನ ಬೇಡ ಅನಿಸುತ್ತೋ ಸುಮ್ಮನೆ ಸೂಸೈಡ್ ಮಾಡ್ಕೊಳ್ಳೋ ಬದಲು, ಅವೆಲ್ಲ ಮಾಡ್ಕೊಳ್ಳೋ ಬದಲು ಎಲ್ಲ ಬಿಟ್ಟು ಇಂಥ ಜಾಗಕ್ಕೆ ಬಂದು ಸನ್ಯಾಸಿಯಾಗಿ ಕಾಡಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ಕೊಂಡು ಬದುಕ್ಬಿಡ್ಬೇಕು ಅನಿಸುತ್ತೆ. ಇದು ಒಳ್ಳೆ ನೆಮ್ಮದಿನೂ ಕೊಡುತ್ತೆ, ಜೀವನಕ್ಕೊಂದು ಅರ್ಥನೂ ಕೊಡುತ್ತೆ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಬಂದಮೇಲೆ ನಾನು ಇಲ್ಲೆಲ್ಲ ಬಂದು ಸೇರ್ಕೊಳ್ಳಲ್ಲ. ನಾನು ನಮ್ಮ ಮನೆಯವ್ರ ಜೊತೆ, ಫ್ಯಾಮಿಲಿ ಜೊತೆ ಇರೋಕ್ಕೆ ತುಂಬ ಇಷ್ಟಪಡ್ತೀನಿ. ನನಗೆ ಸುತ್ತಲೂ ಸರ್ಕಲಲ್ಲಿ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಇರಬೇಕು, ನನಗೆ ಅದೇ ಇಷ್ಟ. ಬಟ್ ಇಲ್ಲಿ ಕುತ್ಕೊಂಡ್ರೆ ಆ ಥರ ಒಂದು ಮೈಂಡಲ್ಲಿ ಎನರ್ಜಿಗಳು ಓಡ್ತವೆ. ಮೋಸ್ಟ್ಲಿ ಅದು ಜಾಗದ ಮಹಿಮೆ ಹಂಗಿರ್ಬೋದು. ಸಾಕು, ಇಲ್ಲಿಂದ ಓಡ್ತೀನಿ, ಇನ್ನೇನು ಅನಿಸ್ಬಿಡುತ್ತೆ ಆಮೇಲೆ ನನಗೆ. ಫಸ್ಟು ಮನೆ ಕಡೆ ಹೋಗ್ಬಿಡೋಣ. ಓಕೆ, ಈ ಜಾಗಕ್ಕೆ ಬಾಯ್ ಬಾಯ್ ಹೇಳ್ತಾ ವಾಪಸ್ ನನ್ನ ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ, ಹೋಗೋ ಸ್ಥಳದಲ್ಲಿ ಮತ್ತೆ ಏನಾದರೂ ಸಿಕ್ಕಿದ್ರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅದನ್ನು ನೋಡಿಕೊಂಡು ಹೋಗೋಣ. ಬಾಯ್. ಈಗ ಒಂಚೂರು ಮುಂದೆ ಬಂದೆ, ಒಂದು ಸ್ವಲ್ಪ ಗುಹೆ ಥರ ಇಲ್ಲೊಂದು ಕಾಣ್ತು. ಏನಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ಇದು ಗಾಳಿಗುಡ್ಡಕ್ಕೆ ಹೋಗೋ ರೂಟು ಅನಿಸುತ್ತೆ. ಹೌದು, ಗಾಳಿಗುಡ್ಡದಿಂದ ಈ ಜೈನ್ ಟೆಂಪಲ್ನ ವಿಸಿಟ್ ಕೊಡೋಗಿದ್ರೆ ಮೋಸ್ಟ್ಲಿ ಇದೊಂದು ರೂಟು. ಹೀಗೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಹಾಗೆಯೇ ನಮಗೆ ಏನಾದ್ರು ನೋಡಲಿಕ್ಕೆ ಸಿಗುತ್ತೆ. ಅದೇ ಗಾಳಿಗುಡ್ಡ, ಅದೇ ಇದು ರೂಟು ಇಲ್ಲಿಗೆ ಬರೋಕ್ಕೆ. ಗಾಳಿಗುಡ್ಡವ್ರು ಬಂದವರು ಟೈಮ್ ಇದ್ದರೆ ನಡ್ಕೊಂಡು ಈ ಕೇವ್ಗೆ ಬಂದು ಆರಾಮಾಗಿ ಹೋಗ್ಬೋದು. ಓಕೆ, ನಾನು ಮುಂದೆ ಹೊರಡ್ತೀನಿ. ಬೇರೆ ಏನು ಸಿಗುತ್ತೆ ನೋಡೋಣ ಬನ್ನಿ. ಸೊ ಫೈನಲಿ ವಾಪಸ್ ಬಂದೆ. ಸೊ ಬರ್ತಾ ಇಲ್ಲಿ ನನಗೊಂದು ನವಿಲು ಗರಿ ಸಿಕ್ತು ಆನ್ ದಿ ವೇ. ಎಷ್ಟೊಂದು ಬಿದ್ದಿತ್ತು, ಇದೊಂದು ತುಂಬ ಚೆನ್ನಾಗಿ ಕಾಣ್ತು, ಹಾಗಾಗಿ ಎತ್ಕೊಂಡೆ. ಮತ್ತು ಗೇಟ್ ತೆಗೆದು ಗೇಟ್ ಹೋಗಬೇಕು ಡ್ಯೂಟಿ. ಹೊರನಾಡುಯಿಂದ ಶೃಂಗೇರಿಗೆ ಈ ಕಡೆ ಒಂದು ಶಾರ್ಟ್ ಕಟ್ ಇದೆ, 41 ಕಿಲೋಮೀಟರ್ಸು. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಸೊ ಸ್ಟಿಲ್ ನೋಡೋಣ ಅಂಥೇಳಿ ಬಂದೆ. ಇಲ್ಲೂ ಅಷ್ಟೇ ರೂಟ್ ತುಂಬ ಸೀನಿಕ್ ಆಗಿದೆ, ಚೆನ್ನಾಗಿರುತ್ತೆ. ಸ್ವಲ್ಪ ಜೀಪ್ ಅಂತ ಗಾಡಿ ಎಲ್ಲ ಇದ್ದರೆ ಆರಾಮಾಗಿ ಹೋಗ್ಬೋದು. ವ್ಯೂ ಮತ್ತು ಚೆನ್ನಾಗಿದೆ. ಈ ಲೊಕೇಶನ್ ಕೂಡ, ಈ ರೂಟ್ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ಮಜಾ ಇದೆ ರೋಡು, ಸೂಪರಾಗಿದೆ ರೋಡ್. ಹಾಗೆ ಒಂದು ಬ್ರೇಕ್ ತೊಗೋಣ ಅಂತ ನಿಲ್ಲಿಸಿದೆ. ಒಂದೊಳ್ಳೆ
ರಿವರ್ ಸ್ಟ್ರೀಮ್ ಇರೋಂಥ ಜಾಗ. ಸ್ವಲ್ಪ ಟಯರ್ಡ್ ಅನಿಸ್ತಿರುತ್ತೆ, ಯಾಕೋ ಸ್ವಲ್ಪ ಬಿಸಿಲು, ಅಲ್ಲಿ ಬೆಟ್ಟ ಹತ್ತಿದ್ದು ಇಳಿದಿದ್ದೆಲ್ಲ ಮಾಡೋಣಲ್ಲ, ಹಾಗಾಗಿ ಅನಿಸ್ತು. ಇಲ್ಲಿ ನೋಡಿ ಹೆಂಗಿದೆ ಜಾಗ, ಓಡಾಡ್ಬೋದು, ಟೆನ್ಷನ್ ಇಲ್ಲ. ಫ್ರೆಶ್ ವಾಟರು, ಪ್ಯಾಂಟ್ ಮೇಲೆ ಇಳ್ಕೊಳ್ಳೋದು, ಓಡಾಡೋದಷ್ಟೇ. ನೋಡಿ ತಣ್ಣಗಿದೆ ನೀರು. ಇಲ್ಲಿ ಓಡಾಡ್ತಾಯಿದ್ರೆ ಆಯಸ್ಸೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಇಲ್ಲಿ ನೆರಳು ಬೇರೆ ಇರೋದ್ರಿಂದ ಪೀಸ್ ಜಾಗ, ನೆಮ್ಮದಿ ಜೀವನ, ಒಳ್ಳೆ ಮಜಾ. ಅಂದರೆ ಇಲ್ಲಿ ಆಟ ಆಡೋಕ್ಕಾಗಲ್ಲ, ಯಾಕಂದರೆ ಆಳ ಇರಲ್ವಲ್ಲ, ಮುಳುಗಬೇಕಲ್ಲ ನಾವು. ಇಷ್ಟು ದೊಡ್ಡ ದೇಹ ನೀರಲ್ಲಿ ಮುಳುಗ್ರೆ ತಾನೇ ಆಟ ಆಡೋಕ್ಕಾಗೋದು. ಬಟ್ ಆರಾಮಾಗಿ ವಾಕ್ ಮಾಡ್ಬೋದು. ಸೂಪರಾಗಿದೆ ಪ್ಲೇಸ್ ಮಾತ್ರ. ಮೀನುಗಳಿದೆ ನೋಡಿ, ಇಲ್ಲಿ ಕ್ಲೀನಾಗಿ ಕಾಣ್ತಾ ಇದೆ ಬಿಸಿಲಿಗೆ. ಆ್ಯಕ್ಚುಲಿ ನನ್ನ ಹತ್ರ ಬರ್ತಾಯಿದೆ, ಮೋಸ್ಟ್ಲಿ ಫಿಶ್ ಪಾ ಮಾಡೋಕೆ ನನಗೆ ಗೊತ್ತಿಲ್ಲ. ಮಾಡ್ರೆ ಮಾಡಿಸ್ಕೊತೀನಿ, ಫ್ರೀ ಅಲ್ವಾ. ನಾವು ಮೊದಲೇ ದೇವ್ರ ಮಕ್ಕಳು, ಫ್ರೀಯಾಗಿ ಏನು ಸಿಕ್ಕರು ಬಿಡಲ್ಲ, ಮಾಡಿ ಅಂತೀವಿ, ಕೊಡಿ ಅಂತೀವಿ. ಅಕ್ಕಿ ರೊಟ್ಟಿ, ಹಾಂ, ಹಾಗೂ ಚಿಕನ್ ಕರ್ರಿ. ಸಂಸೆನಲ್ಲಿ ಶ್ರೀ ವರಮಹಾಲಕ್ಷ್ಮಿ ದೇವಿ ಮತ್ತು ಶ್ರೀ ಪದ್ಮಾವತಿ ದೇವಸ್ಥಾನ ಇದೆ. ಸೊ ಇದು ಕೂಡ ಇಲ್ಲಿನ ಒಂದು ವಿಶೇಷವಾದ ಸ್ಥಳ, ಧಾರ್ಮಿಕ ಸ್ಥಳ ಹಾಗೂ ತುಂಬ ನಂಬಿಕೆ ಇರುವಂಥ ಸ್ಥಳ. ಸೊ ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಹಾಗಾಗಿ ನಾನು ಇಲ್ಲಿಂದನೇ ತೆಗಿತಾಯಿನಿ. ಸಂಸೆ ಜಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಆಮೇಲೆ ಬರುತ್ತಿದ್ದು. ಸೊ ಇಲ್ಲಿ ಬಂದಾಗ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ, ಇದರ ಒಂದು ಅನುಭವನ ನೀವು ಪಡ್ಕೊಬೇಕಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೆನಪಿನ ಬೀದಿಯ ಎಲ್ಲ ಗೋಡೆಗೂ ನಿನ್ನದೇ ಮೊಗವಿದೆ, ಸಲಿಗೆಯ ತಕರಾರಿನ ಸಣ್ಣ ಕೋಪಕ್ಕೂ ಬೇರೆಯೇ ಸುಖವಿದೆ, ಇನ್ನೂ ಇಂಪಾಗಿದೆ ಕರೆವ ನಿನ್ನ ಸ್ವರ ಹೃದಯದಲ್ಲಿ ಎಂದೆಂದಿಗೂ ಇರಲಿ ಹಸ್ತಾಕ್ಷರ, ಬೇಗ ಮೂಡಲಿ ಮತ್ಸರ ಈ ಭೂಮಿ ಆಕಾಶಕ್ಕೆ. ನಿನ್ನದನಿಗಾಗಿ ನಿನ್ನ ಗರಿಗಾಗಿ ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದ